ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. 70ರ ದಶಕದಲ್ಲಿ ವಿಶ್ವ ನಂಬರ್ 1 ಆಗಿ 39 ಗ್ರ್ಯಾಂಡ್ ಸ್ಲಾಮ್ಗಳನ್ನ ಮುಡಿಗೇರಿಸಿಕೊಂಡಂತಹ ಮಹಾನ್ ಟೆನ್ನಿಸ್ ಆಟಗಾರ್ತಿ ಬಿಲಿ ಜೀನ್ ಕಿಂಗ್ ಇವರೊಂದು ಮಾತನ್ನು ಹೇಳಿದ್ದಾರೆ. ಕ್ರೀಡೆ ಅನ್ನೋದು ನಿಮಗೆ ವ್ಯಕ್ತಿತ್ವವನ್ನ ನೀಡುತ್ತೆ, ನಿಯಮಗಳಿಗೆ ಬದ್ಧವಾಗಿ ನಡೆಯೋದು ಹೇಗೆ ಅನ್ನೋ ಪಾಠವನ್ನ ಕಲಿಸುತ್ತೆ, ಸೋಲು ಅಂದ್ರೇನು ಗೆಲುವು ಅಂದ್ರೇನು ಅನ್ನೋ ಪಾಠವನ್ನ ನಿಮಗೆ ಸಮನಾಗಿ ಕಲಿಸುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕ್ರೀಡೆ ಅನ್ನೋದು ನಿಮಗೆ ಬದುಕನ್ನೇ ಹೇಳ್ಕೊಳ್ಳುತ್ತೆ. ಎಷ್ಟು ಸತ್ಯವಾದ ಮಾತು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚಂದನ ವಾಹಿನಿಯ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಇದು ತಟ್ ಅಂತ ಹೇಳಿ ಕ್ರೀಡಾ ವಿಶೇಷ ಸಂಚಿಕೆ. ಆಟದ ನಿಯಮ ನಿಮ್ಗೆಲ್ಲ ಗೊತ್ತೇ ಇದೆ. ಎಂದಿನಂತೆ 4 ಜನ ಸ್ಪರ್ಧಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಇವರ ಪರಿಚಯವನ್ನ ಮಾಡ್ಕೊಳ್ಳೋ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಸರ್, ನಿಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುದತ್ ಶ್ರೀಕಾಂತ್ ಅಂತ. BCom ಅನ್ನು ಓದಿದ್ದೀನಿ. ಮತ್ತೆ ಇತ್ತೀಚೆಗೆ ಮೂಕ ವಿಸ್ಮಿತ ಅಂತ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಅಭಿನಯ ಮಾಡಿದ್ದೀನಿ. ಅದು ಬಿಡುಗಡೆಗೆ ಸಜ್ಜಾಗಿದೆ. ನನ್ನ ಹವ್ಯಾಸದ ಬಗ್ಗೆ ಮಾತಾಡೋದಾದ್ರೆ, ನಾನು ಒಳ್ಳೊಳ್ಳೆ ನಾಟಕಗಳನ್ನ ನೋಡೋದು, ಆಮೇಲೆ ಮೋಟಿವೇಶನಲ್ ಸ್ಪೀಚಸ್ ಅನ್ನ ಕೇಳೋದು, ಸಮಯ ಸಿಕ್ಕಾಗ ಅಭಿನಯ ಮಾಡೋದು, ಇದು ನನ್ನ ಹವ್ಯಾಸ. ನನ್ನ ನೆಚ್ಚಿನ ಕ್ರೀಡೆ ಅಂದ್ರೆ ಕ್ರಿಕೆಟ್ ಮತ್ತು ಕಬಡ್ಡಿ ಅಂತ ಹೇಳ್ಬೋದು. ಕ್ರಿಕೆಟ್ ಮತ್ತೆ ಕಬಡ್ಡಿ. ಯಾವ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ? ಯಾವ್ದನ್ನ ಆಡ್ತೀರಾ? ನಾನು ಸಮಯ ಸಿಕ್ಕಾಗೆಲ್ಲ ಕ್ರಿಕೆಟ್ ಆಡ್ತಾ ಇರ್ತೀನಿ ಸ್ನೇಹಿತರ ಹತ್ರ. ಕಬಡ್ಡಿ ಆಡಕ್ ಹೋಗಲ್ಲ, ಯಾಕಂದ್ರೆ ನೋಡಕ್ ಇಷ್ಟ ಅದು ಜಾಸ್ತಿ. ಹೌದಾ? ತುಂಬಾ ಅಗ್ರೆಸಿವ್ ಇರೋ ಸ್ಪೋರ್ಟ್ ಬೇಡ, ಸೇಫ್ ಆಗಿ ಆಡೋಂಥದ್ದು ಮಾಡೋಣ ಅಂತ. ಓಕೆ, ಈಗ ಚಿತ್ರ ನೀವು ನಿರ್ದೇಶನ ಮಾಡಿದೀನಿ ಅಂದ್ರಿ, ಏನ್ ಕಥಾವಸ್ತು ಇದು? ಅದು ಆಕ್ಚುಲಿ TP ಕೈಲಾಸಂ ಅವರ ನಾಟಕ ಕೃತಿ ಆಧರಿಸಿ ಮಾಡಿರೋಂತ ಸಿನಿಮಾ. ಹೌದೌದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಸ್ಪರ್ಧಿ ಸರ್, ನಿಮ್ಮ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧ್ವೇಶ ಮೌದ್ಗಲ್ಯ ಅಂತ. ನಾನು MSc ಮ್ಯಾಥ್ಸ್ ಮುಗಿಸಿದ್ದೀನಿ. ಈಗ ನ್ಯಾಷನಲ್ ಕಾಲೇಜಲ್ಲಿ ಮ್ಯಾಥ್ಸ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಅಂದ್ರೆ ಕ್ರಿಕೆಟ್ ಹಾಗೂ ಬ್ಯಾಡ್ಮಿಂಟನ್ ಆಡೋದು, ಮತ್ತೆ ಸಂಗೀತ ಕೇಳೋದು, ಸಮಯ ಸಿಕ್ಕಾಗ ನಾಟಕಗಳು ನೋಡೋದು. ನಾಟಕಗಳನ್ನ ನೋಡ್ತೀರಾ? ನೀವ್ ಯಾವ ಕ್ರೀಡೆ ಆಡ್ತೀರಾ? ನಾವು ಪ್ರತಿದಿನ 5 ರಿಂದ 6 ಕ್ರಿಕೆಟ್ ಆಡ್ತೀವಿ. ಕ್ರಿಕೆಟ್ ಆಡ್ತೀರಾ ಎವ್ರಿ ಡೇ? ಮುಂದಿನ ಸ್ಪರ್ಧಿ ಸರ್, ನಿಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್. ನಾನೊಬ್ಬ ಸಿವಿಲ್ ಇಂಜಿನಿಯರ್. ಸನ್ಲ್ಯಾಂಡ್ ವೆಂಚರ್ಸ್ ಅನ್ನೋ ಕಂಪ್ನಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕ್ರೀಡೆಗಳಲ್ಲಿ ನನ್ನ ಮೆಚ್ಚಿನ ಕ್ರೀಡೆ ಅಂತಂದ್ರೆ ಆಡೋದಕ್ಕೆ ಕೇರಂ ಹಾಗೂ ನೋಡೋದಕ್ಕೆ ಕ್ರಿಕೆಟ್. ಹಾಗೂ ವೈಯಕ್ತಿಕವಾಗಿ ನಾನೊಬ್ಬ ಕರೋಕೆ ಸಿಂಗರ್ ಅಂತ ಹೇಳ್ಕೋಬಹುದು. ಮಲ್ಟಿ ಟ್ಯಾಲೆಂಟೆಡ್ ಪಾರ್ಟಿಸಿಪೆಂಟ್ಸ್ ಟುಡೇ. ಕೊನೆಯ ಸ್ಪರ್ಧಿ, ನಿಮ್ಮ ಪರಿಚಯ. ಎಲ್ಲರಿಗೂ ನಮಸ್ತೆ. ನಾನು KC ದೀಕ್ಷಾ ಅಂತ. BE ಮಾಡ್ತಾ ಇದ್ದೀನಿ ENC ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ. ನನ್ನ ಹವ್ಯಾಸಗಳು ಬಂದು ಗುರುರಾಜ್ ಕರ್ಜಗಿ ಹಾಗೂ ಸುಧಾಮೂರ್ತಿ ಅವರ ಮೋಟಿವೇಶನಲ್ ಸ್ಪೀಚ್ ಕೇಳೋದು, ಹಾಗೂ ಕ್ರೀಡೆಗಳಂದ್ರೆ ಬ್ಯಾಡ್ಮಿಂಟನ್, ಥ್ರೋಬಾಲ್ ತುಂಬಾ ಇಷ್ಟಪಡ್ತೇನೆ. ಆಡೋಕ ನೋಡೋಕ? ಆಡೋದಕ್ಕೆ. ಆಡ್ತೀರಾ? ವಂಡರ್ಫುಲ್. ಓಕೆ, ಇದಾಗಿತ್ತು ನಮ್ಮ ಇವತ್ತಿನ ಸ್ಪರ್ಧಿಗಳ ಪರಿಚಯ. ಮೊದಲಿಗೆ ಈ ಗೇಮ್ನ ನಿಯಮವನ್ನ ನೋಡೋದ್ರ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸ್ಪರ್ಧೆಯಲ್ಲಿ ಒಟ್ಟು 12 ಪ್ರಶ್ನೆಗಳಿರ್ತವೆ. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶವನ್ನ ನೀಡ್ತೀವಿ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕ, ಅಂದ್ರೆ 1 ಪುಸ್ತಕವನ್ನ ಬಹುಮಾನವಾಗಿ ನೀಡ್ತೀವಿ. ಬಜರ್ ಆಯ್ಕೆ ಬರೋ ಮುಂಚೆನೆ ಯಾರಾದ್ರೂ ಬಜರ್ ಒತ್ತಿದ ಪಕ್ಷದಲ್ಲಿ ಹೇಳಿ ಸರಿ ಉತ್ತರವನ್ನ ಹೇಳಿದ್ರೆ ನಿಮ್ಗೆ 1 ಬೋನಸ್ ಪುಸ್ತಕ ಕೂಡ ದೊರೆಯುತ್ತೆ. 100 ಅಂಕ ಗಳಿಸಿದಂತಹ ಸ್ಪರ್ಧಿ ಯಾರಿರ್ತೀರಾ ಅವರಿಗೆ ಚಂದನ ವಾಹಿನಿಯ ವತಿಯಿಂದ ಒಂದು ವಿಶೇಷ ಬಹುಮಾನವನ್ನ ಕೂಡ ನಾವು ಕೊಡ್ತೀವಿ. ಇದಿಷ್ಟು ಸ್ಪರ್ಧೆಯ ನಿಯಮ. ಇದೀಗ ಮೊದಲನೇ ಪ್ರಶ್ನೆಗೆ ನಾವು ಕೊಡ್ತಾ ಇರುವಂತಹ ಪುಸ್ತಕ ಚಂದ್ರಶೇಖರ ಪಾಟೀಲ್ರು ಬರೆದಿರುವಂತಹ ಟಿಂಗರ ಬುಡ್ಡಣ್ಣ. ಈ ಪ್ರಶ್ನೆ ಹೀಗಿದೆ: ಈ ಕೆಳಕಂಡವರಲ್ಲಿ ಯಾರ ಹೆಸರನ್ನ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಗೆ ನೀಡಲಾಗುವ ಪ್ರಶಸ್ತಿಗೆ ಇಡಲಾಗಿಲ್ಲ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇಡಲಾಗಿಲ್ಲ ಅನ್ನೋದು ಪ್ರಶ್ನೆ. ನಿಮ್ಮ ಆಯ್ಕೆಗಳು ಈ ರೀತಿ ಇದೆ. ಮೊದಲನೇ ಆಯ್ಕೆ ಅಶೋಕ, ಎರಡನೇ ಆಯ್ಕೆ ಅರ್ಜುನ, ಮೂರನೇ ಆಯ್ಕೆ ಏಕಲವ್ಯ, ನಾಲ್ಕನೇ ಆಯ್ಕೆ ದ್ರೋಣಾಚಾರ್ಯ. ಬಜರ್ ಒತ್ತುವ ಮೂಲಕ ಈ ಪ್ರಶ್ನೆಗೆ ಉತ್ತರವನ್ನ ನೀಡಬೇಕು. ಮೊದಲಿಗೆ ಬಜರ್ ಒತ್ತಿದ್ದಾರೆ ಗುರುದತ್, ನಿಮ್ಮ ಉತ್ತರ? ಆಯ್ಕೆ 1 ಅಶೋಕ. ಆಯ್ಕೆ 1 ಅಶೋಕ, ಅದನ್ನ ಲಾಕ್ ಮಾಡಿದೀವಿ. ಎರಡನೇದಾಗಿ ಬಜರ್ ಒತ್ತಿದ್ದು ದೀಕ್ಷಾ, ನಿಮ್ಮ ಉತ್ತರ? ಆಯ್ಕೆ 1 ಅಶೋಕ. ನೀವು ಕೂಡ ಅದೇ ಉತ್ತರ ಅಂತ ಹೇಳ್ತಾ ಇದ್ದೀರಾ ಬಹಳ ಕಾನ್ಫಿಡೆಂಟ್ ಆಗಿ. ಮೂರನೇದಾಗಿ ಬಜರ್ ಒತ್ತಿದ್ದು ನಿಮ್ಮ ಅಶೋಕ. ಎಲ್ಲರೂ ಕೂಡ ಅಶೋಕ ಅನ್ನೋ ಉತ್ತರವನ್ನ ಹೇಳಿದ್ದಾರೆ. ಈಗ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಕೂಡ ಅಶೋಕ, ಇದು ಸರಿಯಾಗಿದೆ. ನಮ್ಮ ಭಾರತ ಸರ್ಕಾರ ಕ್ರೀಡಾ ಸಾಧನೆಗೆ ಅಂತ ನೀಡುವ ಉತ್ತಮ ಸಾಧನೆಗೆ ನೀಡುವಂತಹ ಪ್ರಶಸ್ತಿ ಅರ್ಜುನ ಅವಾರ್ಡ್, ಹಾಗೇನೆ ಕರ್ನಾಟಕ ಸರ್ಕಾರ ನೀಡುವಂತಹ ಪ್ರಶಸ್ತಿ ಏಕಲವ್ಯ, ಭಾರತದಲ್ಲಿ ಉತ್ತಮ ತರಬೇತುದಾರರಿಗೆ ನೀಡುವಂತಹ ಪ್ರಶಸ್ತಿ ಅದು ದ್ರೋಣಾಚಾರ್ಯ. ಆದ್ರೆ ಅಶೋಕ ಅನ್ನೋ ಹೆಸರನ್ನ ಯಾವುದೇ ಕ್ರೀಡಾ ಕ್ಷೇತ್ರದ ಸನ್ಮಾನಕ್ಕೆ ನೀಡಿಲ್ಲ. ಬದಲಿಗೆ
ನಮ್ಮ ಮಿಲಿಟರಿ ಡೆಕೋರೇಷನ್ಸ್ ಏನಿರುತ್ತೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಯೋಧರಿಗೆ ಅಶೋಕ ಚಕ್ರ ಅವಾರ್ಡ್ ಅನ್ನ ನೀಡ್ತಾರೆ. ಸೊ ಇದೀಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ಈ ಪುಸ್ತಕ ನಿಮ್ಮದಾಗಿದೆ ಗುರುದತ್. ಮುಂದಿನ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ತುತ್ತು ತತ್ವ. ಇದನ್ನ ಬರೆದಿರೋರು KC ರಘು. ಪ್ರಶ್ನೆ ಹೀಗಿದೆ: ಫ್ರೀಡಂ ಟ್ರೋಫಿ ಯಾವ 2 ದೇಶಗಳ ನಡುವೆ ನಡೆಯುವಂತಹ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ ಅನ್ನೋದು ಪ್ರಶ್ನೆ. ಆಯ್ಕೆ ಬರೋ ಮುಂಚೆ ಯಾರಾದ್ರೂ ಅಟೆಂಪ್ಟ್ ಮಾಡೋರಿದ್ದೀರಾ? ಇಲ್ಲ. ಆಯ್ಕೆಗಳು ಈ ರೀತಿ ಇದೆ. ಮೊದಲನೇ ಆಯ್ಕೆ ಭಾರತ ವೆಸ್ಟ್ ಇಂಡೀಸ್, ಎರಡನೇ ಆಯ್ಕೆ ಭಾರತ ಇಂಗ್ಲೆಂಡ್, ಮೂರನೇ ಆಯ್ಕೆ ಭಾರತ ದಕ್ಷಿಣ ಆಫ್ರಿಕಾ, ನಾಲ್ಕನೇ ಆಯ್ಕೆ ಭಾರತ ಶ್ರೀಲಂಕಾ. ಮೊದಲಿಗೆ ಬಜರ್ ಒತ್ತಿರೋದು ಮತ್ತೆ ಗುರುದತ್ ಅವರು. ನಿಮ್ಮ ಉತ್ತರ? ಆಯ್ಕೆ 3 ಭಾರತ ದಕ್ಷಿಣ ಆಫ್ರಿಕಾ ಇರಬೇಕು. ನಿಖರವಾಗಿ ಗೊತ್ತಿದೆಯಾ ಅಥವಾ ಒಂದು ಗೆಸ್ ಮಾಡ್ತಾ ಇದ್ದೀರಾ? ಇರಬಹುದು ಅಂತ. ಎರಡನೇದಾಗಿ ಬಜರ್ ಒತ್ತಿರೋರು ಸತೀಶ್. ಭಾರತ ಶ್ರೀಲಂಕಾ. ಭಾರತ ಶ್ರೀಲಂಕಾ ನಡುವೆ ಫ್ರೀಡಂ ಟ್ರೋಫಿ ನಡೆಯುತ್ತೆ ಅಂತ. ಮೂರನೇದಾಗಿ ಮಧ್ವೇಶ್ ಅವರು ಬಜರ್ ಒತ್ತಿದ್ದಾರೆ. ಭಾರತ ಇಂಗ್ಲೆಂಡ್. ಭಾರತ ಇಂಗ್ಲೆಂಡ್. 3 ಜನ 3 ವೆರೈಟಿ ಆನ್ಸರ್ ಹೇಳಿದೀರಾ. ದೀಕ್ಷಾ, ಇನ್ನೊಂದು ಉಳಿದಿದೆ, ಅದನ್ನ ಹೇಳ್ತೀರಾ ಅಥವಾ ನಿಮ್ದೇನಾದ್ರೂ ಬೇರೆ ಆನ್ಸರ್ ಇದೆಯಾ? ಹೇಳಿ. ಇಲ್ಲ, ನನ್ನ ಪ್ರಕಾರ ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ಇಬ್ರು ಹೇಳಿದಿರಾ ಉತ್ತರವನ್ನ. ಈಗ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಇವೆರಡು ರಾಷ್ಟ್ರಗಳ ನಡುವೆ ನಡೆಯುವಂತಹ ಸ್ಪರ್ಧೆ ಫ್ರೀಡಂ ಟ್ರೋಫಿ. ಇದನ್ನ ಇಬ್ರು ಮಹನೀಯರ ಗೌರವದಲ್ಲಿ ನಡೆಸಲಾಗುತ್ತೆ. ಯಾರು ಅಂತ ಗೊತ್ತಾ? ನೆಲ್ಸನ್ ಮಂಡೇಲಾ ಗಾಂಧಿ. ಕರೆಕ್ಟ್. ಇದನ್ನ ಮಂಡೇಲಾ ಗಾಂಧಿ ಸೀರೀಸ್ ಅಂತ ಕೂಡ ಕರೀತಾರೆ. ಫ್ರೀಡಂ ಅಂದ ತಕ್ಷಣ ನೆನಪಾಗುವಂತಹ ಇಬ್ರು ಮಹನೀಯರು ಇವರು. ಇವರ ಗೌರವಾರ್ಥವಾಗಿ ಈ ಟ್ರೋಫಿ ಏನಿದೆ ಅದನ್ನ ಚಿತ್ರದಲ್ಲಿ ನೀವು ನೋಡಬಹುದು. ಇಲ್ಲಿ ಕೂಡ ಆ ಟ್ರೋಫಿಯ ಮೇಲೆ ಅವರಿಬ್ಬರ ಚಿತ್ರವನ್ನ ಕೆತ್ತಲಾಗಿದೆ. ಸೊ ಭಾರತ ಮತ್ತು ಸೌತ್ ಆಫ್ರಿಕಾ ಸರಿಯಾದ ಉತ್ತರವನ್ನ ಹೇಳಿರೋ ಗುರುದತ್ ಇವರಿಗೆ ಇನ್ನೊಂದು ಪುಸ್ತಕ ಹೋಗ್ತಾ ಇದೆ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಪರಶಿವಪ್ಪ KB ಇವರು ಬರೆದಿರುವಂತಹ ಮಹತ್ವಾಕಾಂಕ್ಷೆ ನಿಮ್ಮ ಗೆಲುವು ನಿಮ್ಮಿಂದಲೇ. ಪ್ರಶ್ನೆ ಈ ರೀತಿ ಇದೆ: 1900ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಾರ್ಮನ್ ಪ್ರಿಚರ್ಡ್ ಎಂಬ ಕ್ರೀಡಾಪಟು 2 ಬೆಳ್ಳಿ ಪದಕಗಳನ್ನ ಪಡೆದುಕೊಂಡ್ರು. ಈ ಸಾಧನೆಯ ವಿಶೇಷತೆ ಏನು ಅನ್ನೋದು ಪ್ರಶ್ನೆ. ಆಯ್ಕೆ ಬರೋ ಮುಂಚೆನೆ ಸತೀಶ್ ಅವರು ಬಜರ್ ಅನ್ನ ಒತ್ತಿದ್ದೀರಾ. ಸರ್, ನಿಮ್ಮ ಉತ್ತರ? ಇದರ ವಿಶೇಷತೆ ನಿಮ್ಮ ಉತ್ತರ. ಇನ್ಯಾರಾದ್ರೂ? ಓಕೆ. ಆಯ್ಕೆಗಳು ನಿಮ್ಮ ಪರದೆ ಮೇಲೆ. ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದ ಮೊದಲ ಆಫ್ರಿಕನ್ ಪ್ರಜೆ. ಎರಡನೇ ಆಯ್ಕೆ ನಾರ್ಮನ್ ವಿಕಲಾಂಗನಾಗಿದ್ದ. ಮೂರನೇ ಆಯ್ಕೆ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದ ಅತಿ ಕಿರಿಯ ವ್ಯಕ್ತಿ. ಹಾಗೇನೆ ಕೊನೆ ಆಯ್ಕೆ ಭಾರತದ ಮೊದಲ ಒಲಿಂಪಿಕ್ಸ್ ಪದಕ. ಎರಡನೇದಾಗಿ ಮತ್ತೆ ಗುರುದತ್ ಅವರು ಬಜರ್ ಒತ್ತಿದ್ದೀರಾ. ನಿಮ್ಮ ಉತ್ತರ? ಆಯ್ಕೆ 2. ಎರಡನೇ ಆಯ್ಕೆ ಆತ ವಿಕಲಾಂಗನಾಗಿದ್ದ ಅಂತ ಹೇಳಿದ್ದೀರಾ. ಓಕೆ. ಮತ್ತೆ ದೀಕ್ಷಾ ಅಟೆಂಪ್ಟ್ ಮಾಡಿದ್ದೀರಾ. ಆಯ್ಕೆ 4 ಭಾರತದ ಮೊದಲ ಒಲಿಂಪಿಕ್ಸ್. 1900ರಲ್ಲಿ ಭಾರತದ ಪರವಾಗಿ ಈ ಕ್ರೀಡಾಪಟು ಪದಕವನ್ನ ಗೆದ್ರು ಅಂತ ಹೇಳಿದ್ದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಇದು ಭಾರತದ ಪರವಾಗಿ ಮೊದಲ ಒಲಿಂಪಿಕ್ ಪದಕ. ಈತ ಬ್ರಿಟಿಷ್ ಪ್ರಜೆಯಾಗಿದ್ರು. ಇವರು ಭಾರತವನ್ನ ಪ್ರತಿನಿಧಿಸಿ 2 ಪದಕವನ್ನ ಪಡೆದುಕೊಂಡ್ರು 1900ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ. ಈತ ಮುಂದೆ 1905ರಲ್ಲಿ ವಾಪಸ್ ಬ್ರಿಟನ್ಗೆ ಹೋಗ್ತಾರೆ. ಅದಾದ್ಮೇಲೆ ತದನಂತರ ಅಮೆರಿಕಕ್ಕೆ ತೆರಳಿ ಹಾಲಿವುಡ್ನಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಕೂಡ ಮಾಡ್ಕೊಂತಾರೆ. ಅಲ್ಲಿ ಪರದೆ ಮೇಲೆ ಒಂದು ಚಿತ್ರವನ್ನ ತೋರಿಸ್ತಾ ಇದ್ದೀವಿ. ಇದು ಬ್ಲಾಕ್ ಪ್ಯಾಂಥರ್ಸ್ ಕಬ್ ಅನ್ನೋ ಒಂದು ಚಿತ್ರದ ದೃಶ್ಯ. ಇದು ಬ್ಲಾಕ್ ಪ್ಯಾಂಥರ್ಸ್ ಕಬ್ ಅನ್ನೋ ಒಂದು ಚಿತ್ರದ ದೃಶ್ಯ. ಅಲ್ಲಿ ಬಲಬದಿಯಲ್ಲಿ ಇರೋರು ನಾರ್ಮನ್ ಟ್ರೆವರ್ ಅಥವಾ ನಾರ್ಮನ್ ಪ್ರಿಚರ್ಡ್. ಇವರು ಏಷ್ಯಾದ ಮೊದಲ ವ್ಯಕ್ತಿ ಒಲಿಂಪಿಕ್ ನಲ್ಲಿ ಪದಕ ಪಡ್ಕೊಂಡವರು. ಈ ಪುಸ್ತಕ ಮಹತ್ವಾಕಾಂಕ್ಷೆ ನಿಮ್ಮ ಗೆಲುವು ನಿಮ್ಮದೇ. ಇದನ್ನ ಸತೀಶ್ ಅವರಿಗೆ ಕೊಡ್ತಾ ಇದ್ದೀವಿ. ಹಾಗೇನೆ ಬಜರ್ ಒತ್ತಿ ಆಯ್ಕೆ ಬರೋ ಮುಂಚೆ ಬಜರ್ ಒತ್ತಿ ಉತ್ತರವನ್ನ ನೀಡಿದಕ್ಕೆ ನಿಮ್ಗೊಂದು ಬೋನಸ್ ಪುಸ್ತಕ. ಇದು ನಿಶಾಂತ್ GK ಅವರು ಬರೆದಿರುವಂತಹ ಮಣ್ಣು ಕವನ ಸಂಕಲನವನ್ನ ಕೂಡ ನಿಮ್ಗೆ ನೀಡ್ತಾ ಇದ್ದೀವಿ. ಇಲ್ಲಿದೆ ಮುಂದಿನ ಪ್ರಶ್ನೆ. 4ನೇ ಪ್ರಶ್ನೆ. ಇದಕ್ಕೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಐಕೆ ತೈಮಿನಿ ಇವರು ಬರೆದಿರುವಂತಹ ಗಾಯತ್ರಿ ಈ ಪುಸ್ತಕವನ್ನ ನೀಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ: ಕ್ರಿಕೆಟ್ ಆಟದಲ್ಲಿ ಅಂಪೈರ್ ಈ ಸನ್ನೆಯನ್ನ ಮಾಡಿದ್ರೆ ಅದರ ತಾತ್ಪರ್ಯ ಏನು ಅನ್ನೋದು ಪ್ರಶ್ನೆ. ಪರದೆ ಮೇಲೆ ಚಿತ್ರ ಬರ್ತಾ ಇದೆ. ಸರಿಯಾಗಿ ಗಮನಿಸಿ ಉತ್ತರವನ್ನ ನೀಡಿ. ಆಯ್ಕೆ ಬರೋ ಮುಂಚೆನೆ 4ಕ್ಕೆ 4 ಜನ ಸ್ಪರ್ಧಿಗಳು ಬಜರ್ ಅನ್ನ ಒತ್ತಿದ್ದೀರಾ. ಮೊದಲಿಗೆ ಮಧ್ವೇಶ್ ಅವರು ಅಟೆಂಪ್ಟ್ ಮಾಡಿದ್ದೀರಾ. ನಿಮ್ಮ ಉತ್ತರ ಮಧ್ವೇಶ್? ಕೊಟ್ಟಿರೋ ಡಿಸಿಷನ್ ತಪ್ಪಾಗಿದ್ರೆ
ಅವರು ರಿವ್ಯೂ ಮಾಡಿದ್ದು ಓಕೆ ಅವರು ಆಮೇಲೆ ಅವರು ಅಪಾಲಜೈಸ್ ಮಾಡೋ ಮುಂಚೆ ಕೊಟ್ಟಿರುವಂತಹ ಡಿಸಿಷನ್ ತಪ್ಪಾಗಿದೆ ಅಂದ್ರೆ ಅಪಾಲಜೈಸ್ ಮಾಡಿ ಸರಿಯಾದ ಅಪಾಲಜೈಸ್ ಡಿಸಿಷನ್ ಮಾಡಿ ಸರಿಯಾದ ಡಿಸಿಷನ್ ಅನ್ನ ಇದಾದ ನಂತರ ಕೊಡ್ತಾರೆ ಅಂತ ಹೇಳಿದಿರಾ. ನಿಮ್ಮ ಉತ್ತರ ಸರ್? ಸೇಮ್. ಸೇಮ್. ಮೂರನೇದಾಗಿ ಅದೇ ಗುರುದತ್, ಉತ್ತರ, ಅದೇ ಉತ್ತರ. ದೀಕ್ಷಾ? ಫಾರ್ ದ Okay, ರೀಕರೆಕ್ಷನ್. ಆಯ್ಕೆಗಳನ್ನ ನೋಡೋಣ. ಕೊನೆಯ 1 ಗಂಟೆ ಅಂದ್ರೆ ಲಾಸ್ಟ್ ಅವರ್ ಅಂತಾರೆ. ನಿರ್ಧಾರ ಹಿಂಪಡೆಯುವುದು ರಿವೋಕಿಂಗ್ ಅ ಸಿಗ್ನಲ್, ನೋ ಬಾಲ್ ಅಥವಾ ಡೆಡ್ ಬಾಲ್. 4ಕ್ಕೆ 4 ಜನ ಒಂದೇ ಉತ್ತರವನ್ನ ನೀಡಿದ್ದೀರಾ. ಇದೇ ಸರಿಯಾದ ಉತ್ತರನ ಅಂತ ನೋಡೋಣ. ಸರಿಯಾದ ಉತ್ತರ ಇದನ್ನ ಕ್ಯಾನ್ಸಲ್ ಕಾಲ್ ಅಥವಾ ಚೇಂಜ್ ಕಾಲ್ ಅಂತ ಕೂಡ ಕರೀತಾರೆ. ಒಂದು ವೇಳೆ ಅವ್ರು ಕೊಟ್ಟಿರೋ ಡಿಸಿಷನ್ ತಪ್ಪಿದೆ ಅಂದ ಪಕ್ಷದಲ್ಲಿ ಅಂಪೈರ್ಗಳಿಗೆ ಈ ಸ್ವಾತಂತ್ರ್ಯ ಇರುತ್ತೆ. ಅವರ ಲಾಸ್ಟ್ ಸಿಗ್ನಲ್ ಅನ್ನ ರಿವೋಕ್ ಮಾಡಿ ಈ ಸನ್ನೆಯನ್ನ ಮಾಡಿ ತದನಂತರ ಸರಿಯಾಗಿರುವಂತಹ ಸಿಗ್ನಲ್ ಅನ್ನ ಕೊಡ್ತಾರೆ. ಇದಕ್ಕೆ ಮೊದಲಿಗೆ ಸರಿಯಾದ ಉತ್ತರವನ್ನ ಹೇಳಿದವರು ಮಧ್ವೇಶ್ ಅವರು. ನಿಮಗೆ ಈ ಪುಸ್ತಕ ದೊರೀತಾ ಇದೆ. ಹಾಗೇನೆ ಆಯ್ಕೆ ಬರೋ ಮುಂಚೆ ಬಜರ್ ಒತ್ತಿದ ಕಾರಣ ನಿಮಗೆ ಆರ್ ನಿರ್ಮಲಾ ಅವರು ಬರೆದಿರುವಂತಹ ಉರಿವ ಒಲೆಗಳ ಮುಂದೆ ಅನ್ನೋ ಪುಸ್ತಕ ಕೂಡ ನಿಮ್ಮದಾಗಿದೆ. ಇದೀಗ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಕ.ಎಂ. ರಾಘವಾಚಾರ್ ಜೀವನ ಸಾಧನೆ. ಇದನ್ನ ಸಂಪಾದಿಸಿರೋರು ಡಾಕ್ಟರ್ ನ ಗೀತಾಚಾರ್ಯ ಹಾಗೂ ಎಸ್.ವಿ. ಶ್ರೀನಿವಾಸರಾವ್ ಇವರು ಸಂಪಾದಿಸಿರುವಂತಹ ಪುಸ್ತಕ. ಪ್ರಶ್ನೆ ಈ ರೀತಿ ಇದೆ. ದೋಪ್ಕೇಲ್ ಎಂಬ ಈ ಗ್ರಾಮೀಣ ಕ್ರೀಡೆ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅನ್ನೋದು ಪ್ರಶ್ನೆ. ಆಯ್ಕೆಗಳು ಈ ರೀತಿ ಇದೆ. ಮೊದಲನೇ ಆಯ್ಕೆ ಅಸ್ಸಾಂ, ಎರಡನೇ ಆಯ್ಕೆ ಹರಿಯಾಣ, ಮೂರನೇ ಆಯ್ಕೆ ಹಿಮಾಚಲ್ ಪ್ರದೇಶ್, ನಾಲ್ಕನೇ ಆಯ್ಕೆ ಒಡಿಶಾ. ಆಯ್ಕೆ 2 ಹರಿಯಾಣ. ಆಯ್ಕೆ 2 ಹರಿಯಾಣ ಅನ್ನೋ ಉತ್ತರವನ್ನ ಗುರುದತ್ ನೀಡ್ತಾ ಇದ್ದೀರಾ. ಎರಡನೇದಾಗಿ ಬಜರ್ ಒತ್ತಿರೋರು ಮಧ್ವೇಶ್. ಬಜರ್ ಒತ್ತಿದ್ದೀರಾ. ನಿಮ್ಮ ಉತ್ತರ? ಆಯ್ಕೆ 2 ಹರಿಯಾಣ. ನೀವು ಕೂಡ ಹರಿಯಾಣ ಅನ್ನೋ ಉತ್ತರವನ್ನ ನೀಡ್ತಾ ಇದ್ದೀರಾ. ಕೊನೆಯದಾಗಿ ಒಡಿಶಾ. ಸತೀಶ್. ಆಯ್ಕೆ 4 ಒಡಿಶಾ. ಒಡಿಶಾ 4ನೇ ಆಯ್ಕೆಯನ್ನ ಇವರು ಆಯ್ದುಕೊಂಡಿದ್ದಾರೆ. 4 ಜನ 3 ರೀತಿಯ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ ನಿಮ್ಮ ಪರದೆ ಮೇಲೆ. ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಮನ್ನ 600 ವರ್ಷಗಳ ಕಾಲ ಆಳದಂತಹ ಅಹೋಂ ರಾಜಮನೆತನ ಏನಿತ್ತು, ಇವರ ಮನರಂಜನೆಗೆ ಅಂತ ಹುಟ್ಟು ಹಾಕಿದಂತಹ ಆಟ ಅದು ದೋಪ್ಕೇಲ್. ಈ ಗೇಮ್ನಲ್ಲಿ ಬಳಸುವಂತಹ ಒಂದು ಮೊಟ್ಟೆಯ ಆಕಾರದ ರಬ್ಬರ್ ಚೆಂಡಿರುತ್ತೆ. ಇದನ್ನ ದೋಪ್ ಅಂತ ಸ್ಥಳೀಯ ಭಾಷೆಯಲ್ಲಿ ಕರೀತಾರೆ. ಹಾಗಾಗಿ ಇದನ್ನ ದೋಪ್ಕೇಲ್ ಅಂತ ಕರೀತಾರೆ. ಈ ಪುಸ್ತಕ ನನ್ನಲ್ಲಿಯೇ ಉಳಿದುಕೊಂಡಿದೆ. ಯಾರೂ ಕೂಡ ಸರಿಯಾದ ಉತ್ತರವನ್ನ ಹೇಳಿಲ್ಲ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಥಿಯೋಸಫಿ ಪ್ರಚಾರ ಮತ್ತು ಶಿಕ್ಷಣ ಸಮಿತಿ ಇವರು ಪ್ರಕಾಶಿಸಿರುವಂತಹ ಆತ್ಮ ಶಿಕ್ಷಣ. ಇದನ್ನ ಭಾಷಾಂತರ ಮಾಡಿದ್ದಾರೆ ಟಿ.ವಿ. ರಾಚಪ್ಪ. ಈ ಪುಸ್ತಕಕ್ಕೆ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಹೀಗಿದೆ. ಇವುಗಳಲ್ಲಿ ಯಾವ ಕ್ರೀಡೆಯನ್ನ ಪುರಾತನ ಕಾಲದಲ್ಲಿ ಒಂದು ಚಿಕ್ಕ ವೃತ್ತದಲ್ಲಿ ಆಡಿಸಲಾಗುತ್ತಿತ್ತು? ಆಯ್ಕೆಗಳು ಹೀಗಿವೆ. ಬಾಕ್ಸಿಂಗ್, ಎರಡನೇದು ಜಿಮ್ನಾಸ್ಟಿಕ್ಸ್, ಮೂರನೇ ಆಯ್ಕೆ ಬ್ಯಾಡ್ಮಿಂಟನ್, ನಾಲ್ಕನೇ ಆಯ್ಕೆ ಕಬಡ್ಡಿ. ಎಲ್ಲರಿಗಿಂತ ಮುಂಚೆ ಬಜರ್ ಅನ್ನ ಒತ್ತಿರೋದು ಮಧ್ವೇಶ್. ಮಧ್ವೇಶ್, ನಿಮ್ಮ ಉತ್ತರ? ಬಾಕ್ಸಿಂಗ್. ಬಾಕ್ಸಿಂಗ್ ಇದನ್ನ ಮುಂಚೆ ವೃತ್ತದಲ್ಲಿ ಆಡಿಸ್ತಾ ಇದ್ರು. ಎರಡನೇದಾಗಿ ಗುರುದತ್ ಅವರು ಬಜರ್ ಅನ್ನ ಒತ್ತಿದ್ದೀರಾ. ಜಿಮ್ನಾಸ್ಟಿಕ್ಸ್ ಮುಂಚೆ ಒಂದು ಚಿಕ್ಕ ವೃತ್ತದಲ್ಲಿ ಇರ್ತಾ ಇತ್ತು. ದೀಕ್ಷಾ, ನಿಮ್ಮ ಅಟೆಂಪ್ಟ್? ಆಯ್ಕೆ 4 ಕಬಡ್ಡಿ. ಕಬಡ್ಡಿ. ಬಾಕ್ಸಿಂಗ್. ಬಾಕ್ಸಿಂಗ್. ಓಕೆ, ಮೊದಲು ಬಜರ್ ಒತ್ತಿ ನೀವು ಉತ್ತರವನ್ನ ಹೇಳಿದ್ದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಬಾಕ್ಸಿಂಗ್. ಇದಕ್ಕೆ ಮೊದಲಿಗೆ ಸರಿ ಉತ್ತರವನ್ನ ನೀಡಿದ್ದು ಮಧ್ವೇಶ್. ಈ ಪುಸ್ತಕ ನಿಮ್ಮ ಪಾಲಾಗ್ತಾ ಇದೆ. ಹಿಂದೆಲ್ಲ ಬಾಕ್ಸಿಂಗ್ ಅನ್ನ ಒಂದು ಚಿಕ್ಕ ವೃತ್ತದಲ್ಲಿ ಆಡಿಸ್ತಾ ಇದ್ರು. 16ನೇ ಶತಮಾನದವರೆಗೂ ಈ ಗೇಮ್ ಏನಿದೆ ಇದಕ್ಕೆ ಇದರದ್ದೇ ಆದ ನಿಯಮಗಳು ಇರಲಿಲ್ಲ. ಆಮೇಲೆ ಇದರ ನಿಯಮಗಳನ್ನ ಬರೆದಾಗ ಆ ವೃತ್ತಾಕಾರವನ್ನ ಬಿಟ್ಟು ಚೌಕಾಕಾರವನ್ನ ಆಯ್ದುಕೊಂಡ್ರು. ಹಾಗೇನೆ ಈ ಗೇಮ್ ಇಟ್ಸ್ ಅ ವೆರಿ ಅಗ್ರೆಸಿವ್ ಸ್ಪೋರ್ಟ್. ಹಾಗಾಗಿ ಅಲ್ಲಿರುವಂತಹ ಪ್ರೇಕ್ಷಕರು ಒಳಗ್ ಬರಬಾರ್ದು ಅನ್ನೋ ಕಾರಣಕ್ಕೆ ಹಗ್ಗವನ್ನ ಕಟ್ಟುವಂತಹ ಪದ್ಧತಿಯನ್ನ ಶುರು ಮಾಡಿದ್ರು. ಈಗ ಚೌಕಾಕಾರ ಆದ್ರೂ ಕೂಡ ಆ ಪದ ಪ್ರಯೋಗ ಏನಿದೆ ಬಾಕ್ಸಿಂಗ್ ರಿಂಗ್ ಅನ್ನೋದು ಇನ್ನೂ ಉಳಿದುಕೊಂಡಿದೆ. ಅದನ್ನು ಈಗಲೂ ಕೂಡ ರಿಂಗ್ ಅಂತಾನೆ ಕರೀತಾರೆ. ಈ ಪುಸ್ತಕ ನಿಮ್ಮ ಪಾಲಾಗಿದೆ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಎಂ.ಎಸ್. ಸಂಪತ್ ಅಯ್ಯಂಗಾರ್ ಇವರು ಬರೆದಿರುವಂತಹ ಸುಗುಣ ಕುಬೇರ ಮತ್ತಿತರ ಕಥೆಗಳು. ಪ್ರಶ್ನೆ ಈ ರೀತಿ ಇದೆ. ಚಿತ್ರದಲ್ಲಿರುವವರು ಭವಾನಿ ದೇವಿ ಎಂಬ ಭಾರತೀಯ ಕ್ರೀಡಾಪಟು. ಈಕೆ ಯಾವ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಚಿತ್ರವನ್ನ ಸರಿಯಾಗಿ ಗಮನಿಸಿ, ಯಾಕೆಂದ್ರೆ ಈ ಚಿತ್ರದಲ್ಲಿ ನಿಮಗೆ ಸುಳಿವಿದೆ.
ಆಯ್ಕೆ ಬರೋ ಮುಂಚೆನೆ 4 ಜನ ಬಜರ್ ಒತ್ತಿದ್ದೀರಾ. ಮೊದಲನೇದಾಗಿ ಬಜರ್ ಒತ್ತಿದ್ದು ಮದ್ವೇಶ್, ನಿಮ್ಮ ಉತ್ತರ ಹೇಳಿ. ರೂಬಿ ಆಯ್ತು, ರಗ್ಬಿ. ರಗ್ಬಿಯಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ದೀರಾ. ಮುಂದಿನ ಅಟೆಂಪ್ಟ್ ಸತೀಶ್ ಸರ್, ನೀವು ಕತ್ತಿ ಯುದ್ಧ. ಕತ್ತಿ ಯುದ್ಧ, ಕತ್ತಿ ವರಸೆ ಅಂತ ಹೇಳ್ತಾ ಇದ್ದೀರಾ. ಮೂರನೇದಾಗಿ ಗುರುದತ್ ಹೇಳ್ತಾರೆ ಫೆನ್ಸಿಂಗ್ ಮೇಡಮ್, ಫೆನ್ಸಿಂಗ್. ಫೆನ್ಸಿಂಗ್. ಫೆನ್ಸಿಂಗ್ ಅಂದ್ರೆ ಕೂಡ ಕತ್ತಿ ವರಸೆ, ಅದು ನಿಮ್ಮ ಆಯ್ಕೆ. ದೀಕ್ಷಾ, ನೀವು ಈ ಕ್ವೆಶನ್ ಅನ್ನು ಅಟೆಂಪ್ಟ್ ಮಾಡ್ತಾ ಇಲ್ಲ, ಆಯ್ಕೆ ಬರೋವರೆಗೆ ಕಾಯ್ತಾ ಇದ್ದೀರಾ. ಆಯ್ಕೆಗಳು ಈ ರೀತಿ ಇದೆ: ರೇಸಿಂಗ್, ಎರಡನೇದಾಗಿ ಶೂಟಿಂಗ್, ಮೂರನೇ ಆಪ್ಷನ್ ಕತ್ತಿ ವರಸೆ ಅಥವಾ ಫೆನ್ಸಿಂಗ್, ನಾಲ್ಕನೇದು ಗಾಲ್ಫ್. ದೀಕ್ಷಾ, ನಿಮ್ಮ ಉತ್ತರ ಕತ್ತಿ ವರಸೆ. ಕತ್ತಿ ವರಸೆ ಅಂತ ಹೇಳ್ತಾ ಇದ್ದೀರಾ. ಈ ಪ್ರಶ್ನೆಗೆ ಮೊದಲಿಗೆ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಕತ್ತಿ ವರಸೆ ಇದೆ. ಈ ಪ್ರಶ್ನೆಗೆ ಮೊದಲು ಸರಿಯಾದ ಉತ್ತರವನ್ನ ನೀಡಿದ್ದು ಸತೀಶ್. ನಿಮ್ಮ ಪಾಲಾಗ್ತಾ ಇದೆ ಈ ಪುಸ್ತಕ ಸುಗುಣ ಕುಬೇರ ಮತ್ತಿತರ ಕಥೆಗಳು. ಹಾಗೇನೆ ಆಯ್ಕೆ ಬರೋ ಮುಂಚೆ ಬಜರ್ ಒತ್ತಿದ ಕಾರಣ ಡಾಕ್ಟರ್ ನಾ ಸೋಮೇಶ್ವರ ಅವರು ಬರೆದಿರುವಂತಹ ರೋಗಗಳ ರಾಜ ಬುಜ್ಜು ಅನ್ನುವಂತಹ ಪುಸ್ತಕವನ್ನ ಕೂಡ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಎ ವೆಂಕಟೇಶಯ್ಯ ಇವರು ಬರೆದಿರುವಂತಹ ಸಾಧನ ಚತುಷ್ಟಯ. ಪ್ರಶ್ನೆ ಈ ರೀತಿ ಇದೆ: ಹರಪ್ಪದಲ್ಲಿ ದೊರೆತಿರುವ ಮುದ್ರೆಗಳಲ್ಲಿ ಯಾವ ಕ್ರೀಡೆಯ ಚಿತ್ರಣವನ್ನ ಇತಿಹಾಸಕಾರರು ಗುರುತಿಸಿದ್ದಾರೆ ಅನ್ನೋದು ಪ್ರಶ್ನೆ. ಆಯ್ಕೆ ಬರೋ ಮುಂಚೆ ಯಾರಾದ್ರೂ ಬಜರ್ ಒತ್ತೋ ಹಾಗಿದ್ರೆ ಟ್ರೈ ಮಾಡಬಹುದು. ಆಯ್ಕೆಗಳು ಈ ರೀತಿ ಇದೆ: ಮೊದಲನೇ ಆಯ್ಕೆ ಕಬಡ್ಡಿ, ಎರಡನೇ ಆಯ್ಕೆ ಗೂಳಿ ಕಾಳಗ, ಮೂರನೇ ಆಯ್ಕೆ ಕೋಳಿ ಕಾಳಗ ಹಾಗೂ ಕೊನೆಯ ಆಯ್ಕೆ ಖೋಖೋ. ಎಲ್ಲರಿಗಿಂತ ಮುಂಚಿತವಾಗಿ ಬಜರ್ ಅನ್ನ ಒತ್ತಿರೋದು ಗುರುದತ್. ನಿಮ್ಮ ಉತ್ತರ ಗೂಳಿ ಕಾಳಗ. ಗೂಳಿ ಕಾಳಗ ಅನ್ನೋದು ನಿಮ್ಮ ಉತ್ತರ. ಎರಡನೇದಾಗಿ ಮದ್ವೇಶ್, ಗೂಳಿ ಕಾಳಗ. ಗೂಳಿ ಕಾಳಗ. ದೀಕ್ಷಾ, ಆಯ್ಕೆ 2 ಗೂಳಿ ಕಾಳಗ. ನೀವು ಕೂಡ ಅದೇ ಉತ್ತರವನ್ನ ನೀಡ್ತಾ ಇದ್ದೀರಾ. ಕೊನೆಯದಾಗಿ ಸತೀಶ್, ಕೋಳಿ ಕಾಳಗ. ಕೋಳಿ ಕಾಳಗ. ಇಟ್ ಇಸ್ ಮೋರ್ ಲೋಕಲ್ ಟು ಇಂಡಿಯಾ ಅಂತ ಹೇಳಿ ಕೋಳಿ ಕಾಳಗ ಅಂತ ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಗೂಳಿ ಕಾಳಗ ಸರಿಯಾಗಿರುವಂತಹ ಉತ್ತರವನ್ನ ನೀವು ಹೇಳಿದಿರಾ. ಈ ಮೊದಲನೇದಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದು ಗುರುದತ್. ಈ ಪುಸ್ತಕ ನಿಮ್ದಾಗ್ತಾ ಇದೆ, ಸಾಧನ ಚತುಷ್ಟಯ. ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಸಂಸ್ಕೃತಿ ಈಗಲೂ ಕೂಡ ಜಗತ್ತಿನ 2 ಸ್ಥಳಗಳಲ್ಲಿ ಜೀವಂತವಾಗಿ ಉಳಿದಿದೆ. ಒಂದು ಸ್ಪೇನ್. ನಮಗೆ ಸ್ಪೇನ್ ಅಂದ ತಕ್ಷಣ ಬುಲ್ ಫೈಟ್ ನೆನಪಾಗುತ್ತೆ. ಎರಡನೇದಾಗಿ ಮೋರ್ ಲೋಕಲ್ ಟು ಇಂಡಿಯಾ, ಎಲ್ಲಿ ಜಲ್ಲಿಕಟ್ಟು, ತಮಿಳುನಾಡಿನಲ್ಲಿ ಈ ಸಂಸ್ಕೃತಿ ಇನ್ನೂ ಜೀವಂತವಾಗಿ ಉಳಿದುಕೊಂಡು ಬಂದಿದೆ. ಈ ಹರಪ್ಪದಲ್ಲಿ ದೊರೆತಿರುವಂತಹ ಮುದ್ರೆಗಳಲ್ಲಿ ಕೂಡ ನೀವು ಈ ಗೂಳಿ ಕಾಳಗದ ಚಿತ್ರಣವನ್ನ ಕಾಣಬಹುದು. ಈಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಎಂ ಜಯಲಕ್ಷ್ಮಿ ಸುಬ್ಬರಾವ್ ಇವರು ಬರೆದಿರುವಂತಹ ಅರಗಿಣಿ ಅನ್ನೋ ಪುಸ್ತಕವನ್ನ ನಾವು ನೀಡ್ತಾ ಇದ್ದೀವಿ. ಈ ಪುಸ್ತಕಕ್ಕೆ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಇಲ್ಲಿದೆ: ಬಾಲಿವುಡ್ ನಟರಾಗಿ ಹೆಸರು ಮಾಡಿದ ಈ ಮಾಜಿ ಕುಸ್ತಿಪಟುವನ್ನ ಹೆಸರಿಸಿ. ನಾವೀಗ ನಿಮಗೊಂದು ವಿಡಿಯೋವನ್ನ ತೋರಿಸಲಿದ್ದೇವೆ. ಆದ್ರೆ ಆಯ್ಕೆ ಬರೋ ಮುಂಚೆನೆ ಬಜರ್ ಅನ್ನ ಆಲ್ರೆಡಿ ಒತ್ತಿದ್ದಾರೆ. ಸರ್, ವಿಡಿಯೋ ಒಂದು ನೋಡೋಣ. ವಿಡಿಯೋ ಈ ರೀತಿ ಇದೆ, ಸರಿಯಾಗಿ ಗಮನಿಸಿ. कि लड़के लड़की के बीच क्या हो रहा है? दादाजी प्लीज, आप मुझे शर्मिंदा कर रहे हो. शर्मिंदा? अगर शर्म होती तेरे अंदर तो तू ऐसे कपड़े पहनती, ऐसे कपड़े पहनकर घर आई है तो मुंबई में तो नंगी घूमती होगी. ಈ ದೃಶ್ಯ ಸುರುಳಿಯಲ್ಲಿ ನೀವು ನೋಡಿದಂತಹ ಕುಸ್ತಿಪಟು ಇವರು ಯಾರು? ಮುಂದೆ ಬಾಲಿವುಡ್ ನಟರಾಗಿ ಸಾಕಷ್ಟು ಹೆಸರನ್ನ ಮಾಡ್ತಾರೆ. ಆಯ್ಕೆ ಬರೋ ಮುಂಚೆ ಸತೀಶ್ ಇವರು ಬಜರ್ ಅನ್ನ ಓದ್ತಿದ್ದೀರಾ. ನಿಮ್ಮ ಉತ್ತರ ಧಾರಾ ಸಿಂಗ್ ಅನ್ನೋದು ನಿಮ್ಮ ಉತ್ತರ. ಇನ್ಯಾರು ಬಜರ್ ಅಲ್ಲಿ ಅಟೆಂಪ್ಟ್ ಮಾಡ್ತಾ ಇಲ್ಲ. ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು ಹೀಗಿವೆ: ಟೈಗರ್ ಜೀತ್ ಸಿಂಗ್ ಮೊದಲನೇ ಆಯ್ಕೆ, ಎರಡನೇ ಆಯ್ಕೆ ಮಾರುತಿ ಮಾನೆ, ಮೂರನೇ ಆಯ್ಕೆ ಕೆಡಿ ಜಾಧವ್, ಕೊನೆ ಆಯ್ಕೆ ಧಾರಾ ಸಿಂಗ್. ದೀಕ್ಷಾ ಅವರು ಬಜರ್ ಒತ್ತಿದ್ದೀರಾ. ದೀಕ್ಷಾ, ನಿಮ್ಮ ಉತ್ತರ ಧಾರಾ ಸಿಂಗ್. ಧಾರಾ ಸಿಂಗ್. ಇನ್ಯಾರು ನೀವಿಬ್ರು ಅಟೆಂಪ್ಟ್ ಮಾಡ್ತಾ ಇಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಧಾರಾ ಸಿಂಗ್. ಸತೀಶ್ ಅವರು ಆಯ್ಕೆ ಬರೋ ಮುಂಚೆನೆ ಬಜರ್ ಒತ್ತಿ ಸರಿಯಾದ ಉತ್ತರವನ್ನ ಹೇಳಿದಿರಾ. ಅರಗಿಣಿ ಅನ್ನೋ ಪುಸ್ತಕವನ್ನ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಹಾಗೇನೆ ಬೋನಸ್ ಪುಸ್ತಕ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಇವರು ಪ್ರಕಟಿಸಿರುವಂತಹ ಅಂಕಿ ಸಂಖ್ಯೆಗಳ ಸಾಮ್ರಾಜ್ಯದಲ್ಲಿ BK ವಿಶ್ವನಾಥ್ ರಾವ್ ಇದನ್ನ ಬರೆದಿದ್ದಾರೆ. ಈ ಪುಸ್ತಕವನ್ನ ಕೂಡ ನಿಮ್ಗೆ ನೀಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಥಿಯೋಸಫಿ ಅಂಡ್ ಥಿಯೋಸಫಿಕಲ್ ಸೊಸೈಟಿ, ಬ್ರಹ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಸಮಾಜ ಅನ್ನೋ ಪುಸ್ತಕವನ್ನ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಪ್ರಶ್ನೆ ಈ ರೀತಿ ಇದೆ:
ಇದು ಯಾವ ಇಂಡಿಯನ್ ಸೂಪರ್ ಲೀಗ್ ತಂಡದ ಲಾಂಛನವಾಗಿದೆ? ಆ ಲಾಂಛನವನ್ನ ನಾವು ನಿಮಗೆ ಪರದೆ ಮೇಲೆ ತೋರಿಸ್ತೀವಿ. ಸರಿಯಾಗಿ ಗಮನಿಸಿ ಉತ್ತರವನ್ನ ಹೇಳಿ. ಯಾವ ISL ತಂಡದ ಲಾಂಛನ ಇದು? ಬಹಳ ಅಚ್ಚರಿಯ ವಿಚಾರ, ಇನ್ನು ಯಾರು ಇದನ್ನು ರೆಕಗ್ನೈಸ್ ಮಾಡಲಿಲ್ಲ. ಓಕೆ, ಒಬ್ರು ಒತ್ತಿದ್ದೀರಾ, ಗುರುದತ್ ಅವರು ಬಜರ್ ಒತ್ತಿದ್ದೀರಾ. ನಿಮ್ಮ ಉತ್ತರ ಕೇರಳ ಇರಬೇಕು. ಕೇರಳ ಬ್ಲಾಸ್ಟರ್ಸ್ ಅನ್ನೋದು ನಿಮ್ಮ ಉತ್ತರ. ಇನ್ಯಾರು ಅಟೆಂಪ್ಟ್ ಮಾಡ್ತಾ ಇಲ್ಲ. ಸರಿ, ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು ಈ ರೀತಿ ಇದೆ. ಮೊದಲನೇ ಆಯ್ಕೆ ಬೆಂಗಳೂರು FC, ಎರಡನೇ ಆಯ್ಕೆ FC ಗೋವಾ, ಮೂರನೇ ಆಯ್ಕೆ ಚೆನ್ನೈನ್ FC, ಹಾಗೇನೆ ಕೊನೆಯ ಆಯ್ಕೆ ಕೇರಳ ಬ್ಲಾಸ್ಟರ್ಸ್. ದೀಕ್ಷಾ ಬಜರ್ ಒತ್ತಿದ್ದೀರಾ, ನಿಮ್ಮ ಉತ್ತರ? ಆಯ್ಕೆ 3 ಚೆನ್ನೈ FC. ಚೆನ್ನೈನ್ FC ಅನ್ನೋದು ನಿಮ್ಮ ಉತ್ತರ. ಇನ್ಯಾರು ಬಜರ್ ಅಲ್ಲಿ ಅಟೆಂಪ್ಟ್ ಮಾಡ್ತಾ ಇಲ್ಲ. ಸರಿಯಾದ ಉತ್ತರ ಏನು ಅಂತ ನೋಡೋಣ. ಸರಿಯಾದ ಉತ್ತರ ಇಲ್ಲಿದೆ. ಸರಿಯಾದ ಉತ್ತರ ಚೆನ್ನೈನ್ FC. ದೀಕ್ಷಾ ಮೊದಲಿಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ನಿಮಗೆ ಈ ಪುಸ್ತಕ ಥಿಯೋಸಫಿ ಅಂಡ್ ಥಿಯೋಸಫಿಕಲ್ ಸೊಸೈಟಿ ಈ ಪುಸ್ತಕವನ್ನ ನೀಡ್ತಾ ಇದ್ದೀವಿ. ಚೆನ್ನೈನ್ FC ಏನಿದೆ, ಇದರ ಸಹ ಮಾಲೀಕರು ಅಭಿಷೇಕ್ ಬಚ್ಚನ್ ಹಾಗೂ MS ಧೋನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಮಿಳುನಾಡು ಮೂಲದ ಒಂದು ತಂಡ. ದಕ್ಷಿಣ ಭಾರತದ ಹಾಗೂ ತಮಿಳು ಸಂಸ್ಕೃತಿಯಲ್ಲಿ ಕೆಟ್ಟ ದೃಷ್ಟಿಯನ್ನ ತಡೆಯುತ್ತೆ ಅಂತ ನಂಬಿಕೆ ಇರುವಂತಹ ದೃಷ್ಟಿ ಬೊಂಬೆ ಏನಿದೆ, ಇದನ್ನ ಇವರು ಲಾಂಛನವಾಗಿ ಬಳಸಿಕೊಂಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಡಾಕ್ಟರ್ NG ಅಭಿನಂದಿನಿ ಇವರು ಬರೆದಿರುವಂತಹ ಸಮಾಜ ವೈದ್ಯ ಡಾಕ್ಟರ್ C ಗುರುವಪ್ಪನವರ ಜೀವನ ಮತ್ತು ಸಾಧನೆ. ಈ ಪುಸ್ತಕವನ್ನ ನೀಡ್ತಾ ಇದ್ದೀವಿ. ಪ್ರಶ್ನೆ ಈ ರೀತಿ ಇದೆ. ಸುಲ್ತಾನ್ ಅಜ್ಲಾನ್ ಶಾ ಕಪ್ ಎಂಬುದು ಒಂದು ಅಂತಾರಾಷ್ಟ್ರೀಯ ಪುರುಷರ ಹಾಕಿ ಪಂದ್ಯಾವಳಿ. ಇದು ಯಾವ ದೇಶದಲ್ಲಿ ನಡೆಯುತ್ತದೆ ಅನ್ನೋದು ಪ್ರಶ್ನೆ. ಆಯ್ಕೆ ಬರೋ ಮುಂಚೆ ಮತ್ತೆ ಸತೀಶ್ ಅವರು ಬಜರನ್ನ ಓದಿರಾ. ನಿಮ್ಮ ಉತ್ತರ ಯಾವ ದೇಶದಲ್ಲಿ ನಡೆಯುತ್ತೆ? ಇದು ಮಲೇಷ್ಯಾದಲ್ಲಿ ನಡೆಯುವಂತಹ ಒಂದು ಪಂದ್ಯಾವಳಿ ಅನ್ನೋದು ನಿಮ್ಮ ಉತ್ತರ. ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು ಈ ರೀತಿ ಇದೆ. ಆಯ್ಕೆ 1 ಬಾಂಗ್ಲಾದೇಶ್, ಆಯ್ಕೆ 2 ಪಾಕಿಸ್ತಾನ, ಆಯ್ಕೆ 3 ಮಲೇಷ್ಯಾ, ಹಾಗೇನೆ ಕಡೆಯ ಆಯ್ಕೆ ಕುವೈತ್ ಅನ್ನೋ ಆಯ್ಕೆಗಳಿದೆ. ಎರಡನೇದಾಗಿ ಗುರುದತ್, ನೀವು ಬಜರನ್ನ ಒತ್ತಿದ್ದೀರಾ. ನಿಮ್ಮ ಉತ್ತರ 4 ಕುವೈತ್ ಅಂತ ಹೇಳ್ತಾ ಇದ್ದೀರಾ. ದೀಕ್ಷಾ, ನಿಮ್ಮ ಉತ್ತರ? ಆಯ್ಕೆ 1 ಬಾಂಗ್ಲಾದೇಶ್. ಮೊದಲನೇ ಆಯ್ಕೆಯೊಂದಿಗೆ ಹೋಗ್ತಾ ಇದ್ದೀರಾ. ಬಾಂಗ್ಲಾದೇಶ್ ಅನ್ನೋದು ನಿಮ್ಮ ಉತ್ತರ. ಮದ್ವೇಶಿ ಪ್ರಶ್ನೆಯನ್ನ ಅಟೆಂಪ್ಟ್ ಮಾಡ್ತಾ ಇಲ್ಲ. ಸರಿಯಾದ ಉತ್ತರ ಏನು ಅಂತ ಪರದೆ ಮೇಲೆ ಬರ್ತಾ ಇದೆ, ನೋಡೋಣ. ಮಲೇಷ್ಯಾ ಸರಿಯಾದ ಉತ್ತರ. ಸತೀಶ್ ಅವರು ಆಪ್ಷನ್ ಬರೋ ಮುಂಚೆನೆ ತುಂಬಾ ಕಾನ್ಫಿಡೆಂಟ್ ಆಗಿ ಸುಲ್ತಾನ್ ಅಜ್ಲಾನ್ ಶಾ ಅಂದ ತಕ್ಷಣ ಮಲೇಷ್ಯಾ ಅಂತ ಹೇಳಿದ್ದಾರೆ. ಸರಿ, ಈ ಪುಸ್ತಕ ನಿಮ್ದಾಗ್ತಾ ಇದೆ. ಹಾಗೇನೆ ಆಯ್ಕೆ ಬರೋ ಮುಂಚೆ ಹೇಳಿದ ಕಾರಣ MV ಸೀತಾರಾಮಯ್ಯನ್ ಅವರು ಬರೆದಿರುವಂತಹ ತಿರುಕಿಯ ಕನಸು ಅನ್ನೋ ಪುಸ್ತಕವನ್ನ ಕೂಡ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇದಕ್ಕೆ ನಾವು ನೀಡ್ತಾ ಇರುವಂತಹ ಕಡೆಯ ಪ್ರಶ್ನೆ. ಇದಕ್ಕೆ ನಾವು ನೀಡ್ತಾ ಇರುವಂತಹ ಪುಸ್ತಕ ಪೀಪಲ್ಸ್ ಚಾಣಕ್ಯ ಫಾರ್ ಪಬ್ಲಿಕ್ ಅಂಡ್ ಪೊಲಿಟಿಕಲ್ ಲೀಡರ್ಶಿಪ್. ಇದನ್ನ ಬರೆದಿರೋರು ಸಿದ್ಧಾರ್ಥ ವಾಡೆನ್ನನ್ ಅವರ. ಪ್ರಶ್ನೆ ಈ ರೀತಿ ಇದೆ. ಕಡೆಯ ಪ್ರಶ್ನೆ. ಈ ಕ್ರೀಡೆಗಳಲ್ಲಿ ಯಾವುದನ್ನ ಇಲ್ಲಿಯವರೆಗೂ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಸೇರಿಸಲಾಗಿಲ್ಲ? ಆಯ್ಕೆನೇ ಬಂದಿಲ್ಲ. ಗುರುದತ್, ನೀವು ಹೇಳ್ತಾ ಇದ್ದೀರಾ. ಹೇಳಿ, ಏನ್ ಆನ್ಸರ್? ಕ್ರಿಕೆಟ್. ನಮ್ಮ ಆಪ್ಷನ್ಸ್ ಅಲ್ಲಿ ಕ್ರಿಕೆಟ್ ಇದೆಯಾ? ನೋಡೋಣ. ಆಯ್ಕೆಗಳು ಈ ರೀತಿ ಇದೆ. ಈ ಕೆಳಕಂಡ ಅಂದಾಗ ನೀವು ಕಾಯೋದು ಒಳಿತು. ಪಾರಿವಾಳಗಳ ಬೇಟೆ ಎರಡನೇ ಆಪ್ಷನ್, ಹಗ್ಗ ಜಗ್ಗಾಟ ಮೂರನೇ ಆಪ್ಷನ್, ವೇಗದ ನಡಿಕೆ, ಹಾಗೇನೆ ಕಡೆಯ ಆಪ್ಷನ್ ಚದುರಂಗ. ಗುರುದತ್, ನೀವು ಆಲ್ರೆಡಿ ಒಂದ್ಸಲ ಬಜರ್ ನಲ್ಲಿ ಅಟೆಂಪ್ಟ್ ಮಾಡಿ ಕ್ರಿಕೆಟ್ ಅನ್ನೋ ಉತ್ತರವನ್ನ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮ ಆನ್ಸರ್ ಅನ್ನ ಕರೆಕ್ಟ್ ಮಾಡುವಂತಹ ಅವಕಾಶವನ್ನ ಕೊಡೋದಿಲ್ಲ. ಸತೀಶ್, ಪಾರಿವಾಳಗಳ ಬೇಟೆ ಇರ್ಬೋದು. ಸಖತ್ ಅಮಾನುಷವಾಗಿದೆ, ಇಂತಹ ಒಂದು ಸ್ಪರ್ಧೆ ಇರ್ಲಿಕ್ಕಿಲ್ಲ ಅನ್ನೋದು ಪ್ರಾಯಶಃ ನಿಮ್ಮ ಗೆಸ್. ಮೂರನೇದಾಗಿ ದೀಕ್ಷಾ, ನೀವು ಬಜರ್ ಅನ್ನ ಒತ್ತಿದ್ದೀರಾ. ನಿಮ್ಮ ಉತ್ತರ? ಆಯ್ಕೆ 2 ಹಗ್ಗ ಜಗ್ಗಾಟ. ಇದು ಗ್ರಾಮೀಣವಾಗಿ ಆಡುವಂತ ಕ್ರೀಡೆ, ಒಲಿಂಪಿಕ್ ತನಕ ತಲುಪಿರಲ್ಲ ಅನ್ನೋದು ನಿಮ್ಮ ಗೆಸ್. ಮದ್ವೇಶ್, ಕೊನೆ ಪ್ರಶ್ನೆ ಅಟೆಂಪ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀರಾ. ಹೇಳಿ ನಿಮ್ಮ ಆಯ್ಕೆ 2 ಹಗ್ಗ ಜಗ್ಗಾಟ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ. ಇಲ್ಲಿದೆ. ಬಹಳ ಆಶ್ಚರ್ಯಭರಿತವಾದಂತಹ ಫ್ಯಾಕ್ಟ್ ಇದು. ಚದುರಂಗ ಅಂದ್ರೆ ಚೆಸ್ ಏನಿದೆ, ಅದನ್ನ ಇದುವರೆಗೂ ಸಹ ಒಲಿಂಪಿಕ್ಸ್ ನಲ್ಲಿ ಅಳವಡಿಸಿಕೊಂಡಿಲ್ಲ.
ಪಾರಿವಾಳಗಳ ಬೇಟೆನ 1900ರ ಒಲಿಂಪಿಕ್ಸ್ ನಲ್ಲಿ ಇಟ್ಟಿದ್ರು. ಬಹಳ ಅಮಾನುಷವಾಗಿದ್ದು, ಗೆದ್ದಂತಹ ವ್ಯಕ್ತಿ 21 ಪಾರಿವಾಳಗಳನ್ನ ಶೂಟ್ ಮಾಡಿದ್ದು. ಆ ನೇಚರ್ ಆಫ್ ಗೇಮ್ ನೋಡ್ಬಿಟ್ಟು ಇಂತಹ ಒಂದು ಗೇಮ್ ಒಲಿಂಪಿಕ್ಸ್ಗೆ ಸೂಕ್ತ ಅಲ್ಲ ಅಂತ ಅದನ್ನ ಆಮೇಲೆ ಕೈಬಿಟ್ರು. ಹಾಗೇನೆ ಹಗ್ಗ ಜಗ್ಗಾಟ ಹಾಗೂ ವೇಗದ ನಟಿಕೆ ಇವುಗಳನ್ನ ಕೂಡ ಒಂದೊಂದು ಒಲಿಂಪಿಕ್ಸ್ ನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಚದುರಂಗವನ್ನ ಯಾಕೆ ಅಳವಡಿಸಿಕೊಂಡಿಲ್ಲ ಅಂದ್ರೆ, ಚದುರಂಗದಲ್ಲಿ ಯಾರು ಒಬ್ಬ ಪ್ರೊಫೆಷನಲ್ ಅಥವಾ ಅಮೆಚೂರ್ ಪ್ಲೇಯರ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ, ಪ್ರತ್ಯೇಕಿಸಿ ಹೇಳೋದು ಕಷ್ಟ. ಆ ಕಾರಣದಿಂದ ಒಲಿಂಪಿಕ್ಸ್ ನಲ್ಲಿ ಇದುವರೆಗೂ ಈ ಗೇಮ್ ಅನ್ನ ಆಯ್ಕೆ ಮಾಡಲಾಗಿಲ್ಲ. ಪೀಪಲ್ಸ್ ಚಾಣಕ್ಯ ಈ ಪುಸ್ತಕ ನನ್ನಲ್ಲಿಯೇ ಉಳಿತಾ ಇದೆ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಎಲ್ಲ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಆಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಪುಸ್ತಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ನೋಡೋ ಸಮಯ. ಮೊದಲನೇ ಸ್ಪರ್ಧಿ ಗುರುದತ್, ನೀವು ಪಡೆದಿರುವಂತಹ ಪುಸ್ತಕ ಒಟ್ಟು 3 ಪುಸ್ತಕಗಳನ್ನ ಪಡ್ಕೊಂಡಿದ್ದೀರಾ. 30 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಎರಡನೇ ಸ್ಪರ್ಧಿ ಮದ್ವೇಶ್, ನೀವು ಪಡೆದಿರುವಂತಹ ಪುಸ್ತಕಗಳು 3. ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ತುಂಬಾ ಭಾರವಾಗಿರುವಂತಹ ರಾಶಿಯನ್ನ ತೆಗೆದುಕೊಂಡು ಹೋಗ್ತಾ ಇರೋದು ಇವತ್ತು ಸತೀಶ್ ಅವರು. ನೀವು ಪಡ್ಕೊಂಡಿರುವಂತಹ ಪುಸ್ತಕ ಒಟ್ಟು 8 ಪುಸ್ತಕಗಳನ್ನ ಗೆದ್ದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ಕೊನೆಯ ಸ್ಪರ್ಧಿ ದೀಕ್ಷಾ, ನೀವು ಕೂಡ ಒಂದು ಪುಸ್ತಕವನ್ನ ಗೆದ್ದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರೇ, ನೋಡಿದ್ರಿ ಈ ದಿನ 4 ಜನ ಸ್ಪರ್ಧಿಗಳು ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಅವರಷ್ಟೇ ಅಲ್ಲ, ನೀವು ಕೂಡ ಮನೇಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನ ನೋಡಿ ನಿಮ್ಮ ಕ್ರೀಡಾ ಜ್ಞಾನವನ್ನ ಅಭಿವೃದ್ಧಿಪಡಿಸ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಈ ಕಾರ್ಯಕ್ರಮ ಪ್ರತಿ ಶನಿವಾರ ರಾತ್ರಿ 9:30ಕ್ಕೆ ಪ್ರಸಾರ ಆಗುತ್ತೆ. ಒಂದು ವೇಳೆ ನಿಮ್ಗೆ ಈ ಕಾರ್ಯಕ್ರಮವನ್ನ ಆ ಸಮಯದಲ್ಲಿ ನೋಡೋಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ ಅದರ ಮುಂದಿನ ಶನಿವಾರ ಮಧ್ಯಾಹ್ನ 12ವರೆಗೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಹಾಗೇನೆ ನಮ್ಮ ಡಿಡಿ ಚಂದನ ವಾಹಿನಿಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಈ ಎಲ್ಲ ಎಪಿಸೋಡ್ಗಳನ್ನ ನೀವು ಪಡ್ಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರಸವತ್ತಾದ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.